ಶ್ರೀ ಗುರುಭ್ಯೋ ನಮಃ. ಆಶ್ರಯ ಸಿದ್ಧಿ ಮೊದಲಾದದ್ದು ದೋಷ ಅಲ್ಲ. ತಾರ್ಕಿಕರ ದೃಷ್ಟಿಯಲ್ಲಿ ಅದು ದೋಷ ಇರಬಹುದು, ನಮ್ಮ ದೃಷ್ಟಿಯಲ್ಲಿ ಅದು ದೋಷ ಅಲ್ಲ ಅಂತ ಅನ್ನೋದನ್ನ ನಾವೀಗ ನೋಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಆಶ್ರಯ ಸಿದ್ಧಿ ಅಥವಾ ಸಾಧ್ಯಾಪ್ರಸಿದ್ಧಿ, ವ್ಯತಿಕರಣ ಸಿದ್ಧಿ ಅಂದ್ರೆ ಏನು ಅಂತ ಕಳೆದ ದಿವಸ ನೋಡಿದ್ದೀವಿ. ಇನ್ನು ಮುಂದೆ ಅವು ದೋಷ ಅಲ್ಲ ಅಂತ ಅನ್ನೋದನ್ನ ಈಗ ನೋಡ್ತೀವಿ. ಪ್ರಮಾಣ ಲಕ್ಷಣ ಆಚಾರ್ಯದ ಮೂಲದಲ್ಲಿ ಆಶ್ರಯ ಸಾಧ್ಯ ವ್ಯತಿಕರಣ ಸಿದ್ಧಯ ನ ದೂಷಣಂ ಅಧಿಪ್ರಸಂಗಾಭಾವಾತ್. ಯಾವುದಾದ್ರೂ ಒಂದು ಪಾಯಿಂಟ್ ಅನ್ನ ದೋಷ ಅಂತ ಒಪ್ಪಬೇಕಾದ್ರೆ ಏನಾದ್ರೂ ತೊಂದರೆ ಇರಬೇಕು. ಅತಿಪ್ರಸಂಗ ಅಂದ್ರೆ ತೊಂದರೆ. ದೋಷ ಅಂತ ಒಪ್ಪದೇ ಹೋದ್ರೆ ಆವಾಗ ಸದನುಮಾನವು ದುಷ್ಟಾನುಮಾನ ಆಗಬೇಕಾಗ್ತದೆ, ದುಷ್ಟಾನುಮಾನವು ಸದನುಮಾನ ಅಂತ ಆಗಬೇಕಾಗ್ತದೆ. ಮುಖ್ಯವಾಗಿ ಯಾವ ದೋಷ ಇದ್ದರೆ ಒಂದು ಅನುಮಾನ ಅಂತ ಅನ್ನೋದು ದುಷ್ಟ ಆಗ್ತದೆ, ಅದನ್ನು ದೋಷ ಅಂತ ಒಪ್ಪದೆ ಹೋದ್ರೆ ಅನುಮಾನ ಸದನುಮಾನ ಆಗಬೇಕಾಗ್ತದೆ. ಅದು ಸಮಸ್ಯೆ. ಒಟ್ಟಾರೆ ಸದನುಮಾನ ದುಷ್ಟಾನುಮಾನ ಆಗುವುದು, ದುಷ್ಟಾನುಮಾನ ಸದನುಮಾನ ಆಗುವುದೇ ಒಂದು ಅತಿಪ್ರಸಂಗ. ಅತಿಪ್ರಸಂಗ ಅಂದ್ರೆ ದೋಷ ಅಂತ ಅರ್ಥ, ತೊಂದರೆ, ವ್ಯವಸ್ಥೆ ಎಲ್ಲ ಭಗ್ನ ಆಗಿ ಹೋಗೋದು ಅಂತ ಅರ್ಥ. ಈ ಆಶ್ರಯ ಸಿದ್ಧಿ ಮತ್ತು ಸಾಧ್ಯಾಪ್ರಸಿದ್ಧಿ, ವ್ಯತಿಕರಣ ಸಿದ್ಧಿ ಇವುಗಳನ್ನು ದೋಷ ಅಂತ ಒಪ್ಪದೆ ಹೋದ್ರೆ ಏನೂ ಅತಿಪ್ರಸಂಗ, ತೊಂದರೆ ಇಲ್ಲ. ಅತಿಪ್ರಸಂಗೇನ ಹಿ ದೋಷತ್ವ ಅದೋಷತ್ವೇ ಕಲ್ಪೆ ಆಚಾರ್ಯರ ಮೂಲ. ಅತಿಪ್ರಸಂಗವಿದ್ದರೆ ಆವಾಗ ಯಾವುದಾದ್ರು ಒಂದು ದೋಷವನ್ನ ದೋಷ ಅಂತ ಒಪ್ಪಬೇಕು, ಇಲ್ಲದೆ ಹೋದ್ರೆ ದೋಷತ್ವವನ್ನ ಒಪ್ಪಬೇಕಾಗಿಲ್ಲ ಅಂತ ಹೀಗಾದ್ರೆ ತಾತ್ಪರ್ಯ. ಅದಕ್ಕೆ ವಿವರಣೆ ಹೇಳುವಾಗ ಈ ತರ ಮುಂದೆ ಹೇಳಿದ್ದಾರೆ, ಅದನ್ನು ನೋಡೋಣ. ಇವು ಮೂರು ದ್ವೈತ ದರ್ಶನದಲ್ಲಿ ದೋಷ ಅಲ್ಲ. ಆಶ್ರಯ ಸಿದ್ಧಿ ಮತ್ತೆ ಸಾಧ್ಯಾಪ್ರಸಿದ್ಧಿ ಹಾಗೆ ವ್ಯತಿಕರಣ ಸಿದ್ಧಿ ಅಂತ ಅನ್ನೋದು ದ್ವೈತ ದರ್ಶನದಲ್ಲಿ ದೋಷ ಅಲ್ಲ. ಯಾಕೆ ಅಂದ್ರೆ ಯಾವುದನ್ನು ದೋಷ ಅಂತ ಪರಿಗಣನೆ ಮಾಡದೆ ಹೋದ್ರೆ ಬಾಧಕ ಇದೆಯೋ ಅಂದ್ರೆ ಅತಿಪ್ರಸಂಗ ಇದೆಯೋ ಅದನ್ನು ದೋಷ ಅಂತ ಒಪ್ಪಬೇಕು. ಈಗ ಸ್ವರೂಪಾಸಿದ್ಧಿ ಅಂತ ಒಂದು ದೋಷ, ಹೇತುವೇ ಇಲ್ಲದೆ ಹೋದ್ರೆ ಅದನ್ನು ಸ್ವರೂಪಾಸಿದ್ಧಿ ಅಂತಾರೆ. ಅದನ್ನು ದೋಷ ಅಂತ ಒಪ್ಕೋಬೇಕು. ಒಪ್ಕೊಳ್ದೆ ಹೋದ್ರೆ ಬಾಧಕ ಇದೆ, ಸಮಸ್ಯೆ ಇದೆ. ಅದೇನಂದ್ರೆ ಅದು ದೋಷ ಅಲ್ಲದೆ ಹೋದ್ರೆ ಸರೋವರದಲ್ಲಿ ಕೂಡ ಹೊಗೆ ಇಲ್ಲದೆ ಹೋದ್ರೂ ಕೂಡ ಬೆಂಕಿ ಸಿದ್ಧ ಆಗಬೇಕಾಗಿತ್ತು. ಪರ್ವತದಲ್ಲಿ ಧೂಮ ಇರೋದ್ರಿಂದ ವನ್ಯನ ಸಾಧನೆ ಮಾಡ್ತೇವೆ, ಯಾಕಂದ್ರೆ ಪರ್ವತದಲ್ಲಿ ಧೂಮ ಇದೆ, ವಸ್ತುಸ್ಥಿತಿ ಅದು. ಅಲ್ಲಿ ವನ್ಯನ್ನೇ ಸಾಧನೆ ಮಾಡ್ತೇವೆ. ಈ ಸರೋವರದಲ್ಲಿ ಧೂಮ ಇಲ್ಲ ಆದ್ರಿಂದ ಅಲ್ಲಿ ವನ್ಯನ್ ಯಾರು ಸಾಧನೆ ಮಾಡೋದಿಲ್ಲ. ಸರೋವರದಲ್ಲಿ ಕೂಡ ಧೂಮ ಇದೆ ಆದ್ರಿಂದ ಅಲ್ಲಿ ವನ್ಯ ಇದೆ ಅಂತ ಯಾರು ಹೇಳಿಬಿಟ್ರೆ ಅದನ್ನು ದುಷ್ಟಾನುಮಾನ ಅಂತ. ನೀವು ಪ್ರಯೋಗ ಮಾಡಿದ ಹೇತು ಅಲ್ಲಿ ಇಲ್ಲವೇ ಇಲ್ಲ, ಸರೋವರದಲ್ಲಿ ಇಲ್ಲವೇ ಇಲ್ಲ, ಆ ಧೂಮ ಅನ್ನೋದು ಇಲ್ಲವೇ ಇಲ್ಲ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಅದನ್ನ ಸ್ವರೂಪಾಸಿದ್ಧಿ ಅಂತಾರೆ. ಸರೋವರದಲ್ಲಿ ಹೊಗೆ ಇಲ್ಲದೆ ಹೋದ್ರೂ ಕೂಡ ಬೆಂಕಿ ಸಿದ್ಧ ಆಗಬೇಕಾಗಿತ್ತು. ಆದ್ರೆ ಅದೇ ಒಂದು ದೋಷ, ಅದೇ ಸಮಸ್ಯೆ. ಅತಿಪ್ರಸಂಗ ಅಂದ್ರೆ ಅದೇ ಸಮಸ್ಯೆ. ಆದ್ರಿಂದ ಅದನ್ನ ದೋಷ ಅಂತ ಹೇಳಬೇಕು. ಸ್ವರೂಪಾಸಿದ್ಧಿ ಅಂತ ಅನ್ನೋದು ದೋಷ. ಎಲ್ಲಿ ಹೇತು ಇರೋದಿಲ್ವೋ ಅಲ್ಲಿ ಸಾಧ್ಯ ಸಿದ್ಧ ಆಗೋದಿಲ್ಲ, ಎಲ್ಲಿ ಹೇತು ಇರ್ತದೋ ಅಲ್ಲಿ ಸಾಧ್ಯ ಸಿದ್ಧ ಆಗ್ತದೆ. ಆಶ್ರಯ ಸಿದ್ಧಿಯನ್ನು ದೋಷ ಅಂತ ಪರಿಗಣನೆ ಮಾಡಬಹುದು. ಏನು ಸಮಸ್ಯೆ ಇದೆ ಅದು ಈಗ ನಾವು ವಿಚಾರ ಮಾಡಬೇಕು. ಯಾವುದೇ ಬಾಧಕವೂ ಇಲ್ಲ. ಬಾಧಕ ಇರುವುದರಿಂದ ಇದು ದೋಷ, ಇಲ್ಲದೆ ಇರುವುದರಿಂದ ಇದು ದೋಷ ಅಲ್ಲ ಅಂತ ನಾವು ತೀರ್ಮಾನ ಮಾಡಬೇಕು. ಹೀಗೆ ದೋಷ ದೋಷ ಅಲ್ಲದೆ ಅಲ್ಲ ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ಇವೇ ಹೇತುಗಳು ಆಗ್ತವೆ. ಮೇಲೆ ಹೇಳಿದ ಈ ಮೂರೇನಿವೆಯಲ್ಲ, ನೀವು ಆಶ್ರಯ ಸಿದ್ಧಿ, ಸಾಧ್ಯಾಪ್ರಸಿದ್ಧಿ, ವ್ಯತಿಕರಣ ಸಿದ್ಧಿ ಇವನ್ನೆಲ್ಲ ದೋಷ ಅಂತ ನೀವು ಅಂತಿರಲ್ಲ, ಅದು ದೋಷ ಅಂತ ಪರಿಗಣನೆ ಮಾಡದೆ ಹೋದ್ರೆ ಏನೂ ಬಾಧಕವೂ ಇಲ್ಲ, ಯಾವುದೇ ತೊಂದರೆ ಇಲ್ಲ. ಆದ್ರಿಂದ ಅವುಗಳನ್ನ ದೋಷ ಅಂತ ನಾವು ಪರಿಗಣನೆ ಮಾಡಬಾರದು ಅಂತ ಅದರ ತಾತ್ಪರ್ಯ. ಇಲ್ಲಿ ಮುಂದೆ ಹೇತು, ಮುಂದಿನ ಪ್ಯಾರಾಗ್ರಾಫ್ನಲ್ಲಿ ಹೇತು ಸಾಧ್ಯವನ್ನು ಸಾಧಿಸಬೇಕಾದ್ರೆ ಅದರಲ್ಲಿ ವ್ಯಾಪ್ತಿ ಇರಬೇಕು ಮತ್ತು ಪಕ್ಷಧರ್ಮದ ಇರಬೇಕು ಅಂತ ನೈಯಾಯಿಕರು ಹೇಳಿದ್ದನ್ನ ಅವ್ರು ತಗೊಂಡಿದ್ದಾರೆ. ಅಂದ್ರೆ ವ್ಯತಿಕರಣ ಸಿದ್ಧಿ ಬಗ್ಗೆ ವಿವರಣೆ ಇದೆ, ಸಾಧ್ಯಾಪ್ರಸಿದ್ಧಿ ಬಗ್ಗೆ ಮತ್ತೆ ಆಶ್ರಯ ಸಿದ್ಧಿ ಬಗ್ಗೆ ಇಲ್ಲಿ ವಿವರಣೆ ಬಂದಿಲ್ಲ. ಅದನ್ನ ಇಲ್ಲಿ ನಾವೇ ತಿಳ್ಕೊಳ್ಬೇಕು.
ಆಶ್ರಯ ಸಿದ್ಧ ದೋಷ ಹೌದು ಅಂತ ತಾರ್ಕಿಕರು ಹೇಳ್ತಾರೆ, ಅಲ್ಲ ಅಂತ ನಾವು ಹೇಳ್ತೀವಲ್ಲ. ಅದು ಹೇಗೆ ಅಂದ್ರೆ ಈ ಮುಂದಿನಂತೆ. ಈ ಗಗನಾರವಿಂದಂ ಅಂದ್ರೆ ಆಕಾಶದ ಕಮಲ ಅಂತಂದ್ರೆ ಸುರಭಿಯಾಗಿದೆ, ಯಾಕೆಂದ್ರೆ ಕಮಲ ಆದ್ರಿಂದ ಅಂತ ಅವರು ಅನುಮಾನ ಪ್ರಯೋಗ ಮಾಡಿದ್ರಲ್ಲ. ಅಲ್ಲಿ ನಾವು ಹೀಗೆ ಕೇಳಬೇಕು, ಅದು ದುಷ್ಟಾನುಮಾನ ಹೌದು. ಆಕಾಶ ಕಮಲ ಸುಗಂಧವುಳ್ಳದ್ದಾಗಿದೆ, ಯಾಕೆಂದ್ರೆ ಕಮಲ ಆದ್ರಿಂದ ಅಂತ ಅವರೊಂದು ಅನುಮಾನ ಪ್ರಯೋಗ ಮಾಡಿದ್ರಲ್ಲ. ಅದು ದುಷ್ಟಾನುಮಾನ ಹೌದು. ಆ ದುಷ್ಟಾನುಮಾನ ಹೌದು ಅಂತ ಅನ್ನೋದಕ್ಕೆ ಆಶ್ರಯ ಸಿದ್ಧಿ ಅಂತ ಅನ್ನೋದು ಕಾರಣ ಅಲ್ಲ. ಅದಕ್ಕೆ ಬೇರೆ ದೋಷ ಹೇಳಿಕ್ಕೆ ಬರ್ತದೆ. ಆಶ್ರಯ ಸಿದ್ಧಿ ಬರದೇ ಹೋದ್ರೂ ಅದೊಂದು ಆ ಅನುಮಾನವನ್ನು ದುಷ್ಟಾನುಮಾನ ಅಂತ ಹೇಳೋ ಹೇಳಲಿಕ್ಕೆ ಬೇರೆ ಅವಕಾಶಗಳಿವೆ. ಅದು ಹೇಗೆ ಅಂದರೆ, ಆಕಾಶ ಕಮಲದಲ್ಲಿ ಸುಗಂಧವನ್ನು ಸಾಧನೆ ಮಾಡಿದರೆ ಅದು ಪ್ರತ್ಯಕ್ಷ ವಿರುದ್ಧ ಆಗಿದೆ. ಅಲ್ಲಿ ಕಮಲತ್ವ ಎಂಬ ಹೇತುವೂ ಇಲ್ಲ. ಗಗನಾರವಿಂದಂ ಸುರಭಿ ಅರವಿಂದತ್ವಾತ್ ಅಂತ ನೀವು ಹೇಳ್ತಿರಲ್ಲ. ಈ ಗಗನಾರವಿಂದದಲ್ಲಿ ಸುಗಂಧ ಅಂತ ಅನ್ನೋದು ಯಾರಿಗಾರು ಅನುಭವಿಸಿದ್ದಾಗಿದೆಯಾ? ಗಗನಾರವಿಂದವೇ ಯಾರಿಗೂ ಕೂಡ ಅನುಭವಿಸಿದ್ದವಾಗಿಲ್ಲ. ಆಕಾಶದ ಕಮಲವೇ ಯಾರಿಗೂ ಅನುಭವಿಸಿದ್ದವಾಗಿಲ್ಲ. ಆದ್ರಿಂದ ಅಲ್ಲಿ ಸುಗಂಧವನ್ನು ಸಾಧನೆ ಮಾಡ್ಲಿಕ್ಕೆ ಹೊರಟ್ರೆ ಅದು ಕೂಡ ಪ್ರತ್ಯಕ್ಷಕ್ಕೆ ಸಮ್ಮತ ಅಲ್ಲ, ಪ್ರತ್ಯಕ್ಷಕ್ಕೆ ಅದು ವಿರುದ್ಧವೇ. ಮತ್ತೆ ಆಕಾಶದ ಕಮಲದಲ್ಲಿ ಕಮಲತ್ವ ಎಲ್ಲಿದೆ? ಅದು ಕಮಲ ಆಗಿದ್ರೆ ಕಮಲತ್ವ ಇರ್ತದೆ. ಅದು ಕಮಲವೇ ಆಗಿಲ್ಲ, ಆದ್ರಿಂದ ಅದ್ರಲ್ಲಿ ಸುಗಂಧವು ಕೂಡ ಬರೋದು ಸಾಧ್ಯ ಇಲ್ಲ. ಸರೋವರದಲ್ಲಿ ಬೆಳೆದ ಕಮಲ, ಕೆರೆಯಲ್ಲಿ ಬೆಳೆದ ಕಮಲ, ಅಥವಾ ಯಾವುದೋ ಪಾಟ್ನಲ್ಲಿ ಬೆಳೆದಂತಹ ಕಮಲ, ಇವುಗಳೆಲ್ಲವನ್ನು ಕೂಡ ನಾವು ಕಮಲ ಅಂತ ಅಂತೀವಿ. ಅದರಲ್ಲಿ ಕಮಲತ್ವ ಅನ್ನೋ ಹೇತು ಬರ್ಬೋದು. ಆಕಾಶ ಕಮಲದಲ್ಲಿ, ಗಗನಾರವಿಂದದಲ್ಲಿ ಕಮಲತ್ವ ಅನ್ನುವ ಹೇತುವೇ ಬರೋದಿಲ್ಲ. ಅದರಿಂದ ಅಲ್ಲಿ ಸುಗಂಧಿ ಎಂಬ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೂ ಕೂಡ ಬರೋದಿಲ್ಲ. ಅದು ಪ್ರತ್ಯಕ್ಷ ಸಮ್ಮತವೂ ಅಲ್ಲ. ಎರಡು ಸಂಗತಿಗಳಲ್ಲಿ ಆಕಾಶ ಕಮಲದಲ್ಲಿ ಕಮಲತ್ವ ಎಂಬ ಹೇತುವೂ ಇಲ್ಲ. ಉಳಿದ ಪಾಟಿನ ಕಮಲದಲ್ಲಿ, ಸರೋವರದ ಕಮಲದಲ್ಲಿ, ಕೆರೆಯ ಕಮಲದಲ್ಲಿ ಕಮಲತ್ವ ಇರುವಂತೆ ಆಕಾಶ ಕಮಲದಲ್ಲಿ ಕಮಲತ್ವ ಎಂಬುದು ಆ ಹೇತು ಯಾರಿಗೂ ಅನುಭವಿಸಿದ್ದಾಗಿಲ್ಲ. ಹಾಗೇನೆ ಪ್ರತ್ಯಕ್ಷದಿಂದ ನಮಗದು ಸಮ್ಮತವೂ ಆಗಿಲ್ಲ. ಸರೋವರದಲ್ಲಿರುವ ಕಮಲ, ಕೆರೆಯ ಕಮಲದನ್ನ ನಾವು ಸಮೀಪ ಹೋಗಿ ನೋಡಿದರೆ ಅಲ್ಲಿ ಸುಗಂಧ ಕಾಣಿಸ್ತದೆ. ಆಕಾಶದ ಕಮಲವೇ ನಮಗೆ ಅನುಭವಿಸಿದ್ದಾಗಿಲ್ಲ, ಅದರಿಂದ ಅಲ್ಲಿ ಸುಗಂಧವೂ ಕೂಡ ಕಾಣಿಸೋದಿಲ್ಲ. ಅದರಿಂದ ಹೇತುವು ಅಲ್ಲಿ ಅನುಭವಿಸಿದ್ದವಾಗಿಲ್ಲ, ಸಾಧ್ಯವೂ ಕೂಡ ಅನುಭವಿಸಿದ್ದಾಗಿಲ್ಲ. ಆ ಅನುಮಾನವನ್ನು ದುಷ್ಟಾನುಮಾನ ಅಂತ ಒಪ್ಪೋಣ. ಯಾಕೆಂದ್ರೆ ಹೇತು ಮತ್ತು ಸಾಧ್ಯಗಳಿಗೆ ಸಮಸ್ಯೆ ಇರೋದ್ರಿಂದ, ಹೇತುವೇ ಅಲ್ಲಿಲ್ಲ, ಆದ್ರಿಂದ ಸಾಧ್ಯವು ಪ್ರತ್ಯಕ್ಷ ಬಾಧಿತ ಆದ್ರಿಂದ ಹೀಗೆ ಹೇಳೋಣ ಹೊರತು ಅಲ್ಲಿ ಆಶ್ರಯಸಿದ್ಧ ದೋಷ ಇರೋದ್ರಿಂದ ಅಂತ ನಾವು ಹೇಳಬೇಕಾಗಿಲ್ಲ. ಇದು ನಮ್ಮ ದೃಷ್ಟಿಕೋನ. ಇಲ್ಲಿ ನಮಗೊಂದು ಪ್ರಶ್ನೆ ಬರ್ತದೆ ಇದನ್ನು ಕೇಳೋರಿಗೆ. ಗಗನಾರವಿಂದಂ ಸುರಭಿ ಅರವಿಂದತ್ವಾತ್ ಅನ್ನೋ ಅನುಮಾನ ದುಷ್ಟಾನುಮಾನ ಅಂತ ತಾರ್ಕಿಕರು ಒಪ್ತಾರೆ, ನೀವು ತತ್ವವಾದಿಗಳು ದ್ವೈತಿಗಳು ಕೂಡ ಒಪ್ತಾರೆ. ಆದರೆ ಅಲ್ಲಿ ಹೇತು ಇಲ್ಲ ಆದ್ರಿಂದ ದುಷ್ಟಾನುಮಾನ ಅಂತ ನೀವು ಅಂದ್ರಿ. ಪಕ್ಷ ಇಲ್ಲ ಆದ್ರಿಂದ ದುಷ್ಟಾನುಮಾನ ಅಂತ ಯಾಕೆ ಹೇಳಬಾರ್ದು? ಅಲ್ಲಿ ಗಗನಾರವಿಂದ ಅನ್ನೋದು ಅಸತ್ಯವಾಗಿದೆಯಲ್ಲ, ಆದ್ರಿಂದ ಆ ಪಕ್ಷ ಇಲ್ಲ ಆದ್ರಿಂದ ಪಕ್ಷಾಪ್ರಸಿದ್ಧಿ ಇರೋದ್ರಿಂದ, ಆಶ್ರಯ ಸಿದ್ಧಿ ಇರೋದ್ರಿಂದ ದುಷ್ಟಾನುಮಾನ ಅಂತ ಯಾಕೆ ಹೇಳಬಾರ್ದು ಅಂತ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ ಅದು ಬಂದಿಲ್ಲ, ನಾನೀಗ ಹೇಳ್ತಿರುವಂತಹ ವಿಷಯ. ಆದರೆ ಬೇರೆ ಕಡೆ ಅದು ಬಂದಿದೆ, ಅದನ್ನ ಇಲ್ಲಿ ಸೂಚನೆ ಮಾಡ್ತಾ ಇದ್ದೇನೆ. ಆಶ್ರಯ ಅಂತ ಅನ್ನೋದು ಅಸಿದ್ಧ, ಅದೊಂದು ದೋಷ ಅಂತ ನೀವು ಅಂದ್ರಲ್ಲ, ಅದು ಹಾಗಲ್ಲ. ನೀವು ಪಕ್ಷವನ್ನಾಗಿ ಯಾವುದನ್ನು ಪ್ರಯೋಗ ಮಾಡಿದ್ದೀರಿ ಅಂತ ಅನ್ನೋದು ಮುಖ್ಯ. ಕೆಲವು ಕಡೆ ಅಸತ್ಯವಾದದ್ದು ಕೂಡ ಪಕ್ಷವಾಗಿದ್ದರೆ ಆ ಅನುಮಾನ ಸದನುಮಾನವೇ ಆಗಬಹುದು. ಅಂತ ಪ್ರಸಂಗದಲ್ಲಿ ಆ ಅನುಮಾನವನ್ನು ದುಷ್ಟಾನುಮಾನ ಅಂತ ಹೇಳಲಿಕ್ಕೆ ನೀವು ಬರೋದಿಲ್ಲ. ಒಂದು ಉದಾಹರಣೆ, ಗಗನಾರವಿಂದಂ ಸುರಭಿ ಅರವಿಂದತ್ವಾತ್ ಅಂತ ಹೇಳಿದರೆ ಆಕಾಶದ ಕಮಲ ಅನ್ನೋದು ಸುಗಂಧ ಉಳ್ಳದ್ದಾಗಿದೆ, ಯಾಕಂದ್ರೆ ಕಮಲ ಉಳ್ಳದ್ದಾದ್ರಿಂದ ಅಂತ ಅನುಮಾನ ಪ್ರಯೋಗ ಮಾಡಿದರೆ ಅದು ಗಗನಾರವಿಂದ ಅನ್ನೋದು ಅಸತ್ಯವಾಗಿದೆ, ಅದು ಆಶ್ರಯ ಅಸಿದ್ಧವಾಗಿದೆ. ಅದನ್ನೆಲ್ಲ ಒಪ್ಪೋಣ. ಅನುಮಾನವು ದುಷ್ಟಾನುಮಾನ ಆಗಿದೆ ಅಂತ ಅನ್ನೋದನ್ನೆಲ್ಲ ಒಪ್ಪೋಣ. ಒಂದು ಬೇರೆ ಅನುಮಾನ ಪ್ರಯೋಗ ಮಾಡ್ಲಿಕ್ಕೆ ಬರ್ತದೆ. ಶುಕ್ತಿರಜತಂ ಅಸತ್ಯಂ ಅಪ್ರಾಮಾಣಿಕತ್ವ ಅಂತ ಒಂದು ಅನುಮಾನ ಪ್ರಯೋಗ ಮಾಡಿದ್ವಿ ಅಂತ ತಿಳ್ಕೊಳ್ರಿ. ಇದಕ್ಕೆ ಅರ್ಥ ನೋಡೋಣ ಮೊದಲೇ ಅಂತ, ಆಮೇಲೆ ಅಲ್ಲಿ ಏನು ಸಮಸ್ಯೆ ಅಂತ ಅನ್ನೋದನ್ನು ಗಮನಿಸೋಣ. ಶುಕ್ತಿರಜತ ಅಂತ ಪಕ್ಷ ಅಸತ್ಯವಾಗಿದೆ ಅಂತ ಸಾಧ್ಯ, ಯಾಕಂದ್ರೆ ಅಪ್ರಾಮಾಣಿಕತ್ವ ಪ್ರಮಾಣ ಸಿದ್ಧ ಅಲ್ಲ. ಆದ್ರಿಂದ ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ ಸತ್ಯ ಅಂತ ಹೇಳಲಿಕ್ಕೆ ಪ್ರತ್ಯಕ್ಷವೂ ಅನುಮಾನವೂ
ಹಾಗೆ ಆಗಮ ಯಾವುದೂ ಕೂಡ ಸಹಾಯಕ ಅಲ್ಲ. ಆದ್ದರಿಂದ ಇದು ಹೀಗೊಂದು ಅನುಮಾನ ಪ್ರಯೋಗ ಮಾಡಿದ್ರು ಒಬ್ರು. ಅಪ್ರಾಮಾಣಿಕ ಆದ್ರಿಂದ, ಪ್ರಮಾಣರಹಿತ ಆದ್ರಿಂದ ಇದನ್ನು ಸತ್ಯ ಅಂತ ಹೇಳಬಾರ್ದು, ಅಸತ್ಯವೇ ಆಗಿದೆ. ಶುಕ್ತಿರಹಿತ ಅಸತ್ಯ ಯಾಕೆಂದ್ರೆ ಪ್ರಮಾಣ ಸಿದ್ಧವಲ್ಲ ಆದ್ರಿಂದ ಅಂತ ಅನುಮಾನ ಪ್ರಯೋಗ ಮಾಡಿದ್ರು. ಈ ಅನುಮಾನದಲ್ಲಿ ಶುಕ್ತಿರಹಿತ ಅಂತ ಪಕ್ಷ, ಅದು ಅಸತ್ಯ. ಗಗನಾರವಿಂದಂ ಸುರಭಿ ಅನ್ನುವಲ್ಲಿ ಆ ಗಗನಾರವಿಂದ ಎಂಬ ಪಕ್ಷ ಹೇಗೋ ಹಾಗೆ ಶುಕ್ತಿರಹಿತ ಎಂಬ ಪಕ್ಷವೂ ಕೂಡ ಅಸತ್ಯವೇ ಆಗಿದೆ. ಇದನ್ನ ಈ ಅನುಮಾನವನ್ನು ದುಷ್ಟಾನುಮಾನ ಅಂತ ಹೇಳಿಕ್ಕೆ ಸಾಧ್ಯ ಇದೆಯಾ? ಯಾರಿಗಾದರೂ ತಾರ್ಕಿಕರಿಗಾದರೂ ಕೂಡ ದುಷ್ಟಾನುಮಾನ ಅಂತ ಹೇಳಿಕ್ಕೆ ಸಾಧ್ಯ ಇದೆಯಾ? ಹೇಗೆ ಹೇಳ್ತೀರಿ? ಯಾಕೆಂದ್ರೆ ನಾವು ಕಪ್ಪೆ ಚಿಪ್ಪಿಗೆ ಇಲ್ಲಿ ಏನು ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀವಿ? ಕಪ್ಪೆ ಚಿಪ್ಪು ಪ್ರಕಾಶಮಾನವಾಗಿದೆ ಅಂತ ಸಾಧನೆ ಮಾಡ್ಲಿಕ್ಕೆ ಹೊರಟಿಲ್ಲ. ಕಪ್ಪೆ ಚಿಪ್ಪು ಪ್ರಕಾಶಮಾನವಾಗಿದೆ ಅಂತ ಸಾಧನೆ ಮಾಡಿದ್ರೆ ದುಷ್ಟಾನುಮಾನ ಆಗ್ಬೋದಿತ್ತು. ಕಪ್ಪೆ ಚಿಪ್ಪು ಅಸತ್ಯ ಆಗಿದೆ ಅಂತ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಕಪ್ಪೆ ಚಿಪ್ಪು ಅಸತ್ಯ ಅಂತಂದ್ರೆ ಪ್ರತ್ಯಕ್ಷ ಸಿದ್ಧವೂ ಹೌದು, ನಮ್ಮೆಲ್ಲರೂ ಅನುಭವ ಸಿದ್ಧವೂ ಹೌದು. ಅದಕ್ಕೆ ನಾವು ತೋರಿಸಿಕೊಟ್ಟಿರುವಂಥ ಹೇತುವು ಕೂಡ ಸತ್ಯವೇ ಆಗಿದೆ, ಪ್ರಮಾಣ ಸಿದ್ಧ ಅಲ್ಲ ಆದ್ರಿಂದ ಅಂತ ಹೇಳಿದ್ದು. ಆದ್ದರಿಂದ ಆಶ್ರಯ ಸಿದ್ಧಿ ಅಂತ ಅನ್ನೋದು ದೋಷ ಅಲ್ಲ, ನೀವು ಯಾವ ಆಶ್ರಯವನ್ನು ಪ್ರಯೋಗ ಮಾಡಿದ್ದೀರಿ ಅಂತ ಅನ್ನೋದು ಮುಖ್ಯ. ಕಪ್ಪೆ ಚಿಪ್ಪು ಎಂಬ ಅತ್ಯಂತ ಅಸತ್ಯವಾದದ್ದು, ಶಶವಿಷಾಣ ಮೊಲದ ಕೊಂಬು ಅಂತ ಅತ್ಯಂತ ಅಸತ್ಯವಾದದ್ದು, ಅದನ್ನೆಲ್ಲ ಪಕ್ಷವನ್ನಾಗಿ ಮಾಡಿಕೊಂಡು ಅದು ಅಸತ್ಯ ಅಂತಲೇ ಸಾಧನೆ ಮಾಡ್ಲಿಕ್ಕೆ ಹೊರಟ್ರೆ ಅವಾಗ ಅಲ್ಲೇನು ದೋಷ ಇದೆ? ಅಲ್ಲಿ ದೋಷ ಹೇಳಿಕ್ಕೆ ಯಾರಿಗಾರು ಸಾಧ್ಯ ಇದೆ? ಯಾವುದು ಪ್ರಮಾಣ ಸಿದ್ಧ ಅಲ್ಲವೋ ಅದು ಅಸತ್ಯ ಅಂತ ವ್ಯಾಪ್ತಿನೂ ಇದೆ. ಕಪ್ಪೆ ಚಿಪ್ಪು, ಮೊಲದ ಕೊಂಬು ಮೊದಲಾದದ್ದೆಲ್ಲವೂ ಕೂಡ ಅತ್ಯಂತ ಅಸತ್ಯ ಅಂತ ಅನ್ನೋದು ಪ್ರತ್ಯಕ್ಷ ಸಿದ್ಧವೂ ಹೌದು. ಆದ್ದರಿಂದ ನೀವು ಒಂದು ವಸ್ತುವನ್ನು ಇಟ್ಕೊಂಡು ಆಶ್ರಯ ಸಿದ್ಧಿ ಅಂತ ಹೇಳುವಾಗ, ಯಾವ್ದಾದ್ರು ಒಂದು ಪಕ್ಷವನ್ನು ಇಟ್ಕೊಂಡು ಆಶ್ರಯ ಸಿದ್ಧಿ ಅಂತ ಹೇಳುವಾಗ ಅಲ್ಲಿ ಏನು ಸಾಧನೆ ಮಾಡ್ತಿದ್ದೀರಿ ಅಂತ ಅನ್ನೋದು ಮುಖ್ಯ. ಆಕಾಶ ಕಮಲವನ್ನು ಇಟ್ಕೊಂಡು ಗಗನ ಕಮಲಂ ಅಸತ್ ಅಪ್ರಾಮಾಣಿಕತ್ವಾದಂತ ಪ್ರಯೋಗ ಮಾಡಿದರೆ ಅದು ಹೇಗೆ ತಪ್ಪಾಗ್ತದೆ? ತಪ್ಪಾಗೋದಿಲ್ಲ, ಸರಿಯೇ ಆಗ್ತದೆ. ನಿಮ್ಮ ಸಮಸ್ಯೆ ಆಕಾಶ ಕಮಲ ಅನ್ನೋದು ಸುಗಂಧವುಳ್ಳದ್ದಾಗಿದೆ, ಯಾಕೆಂದ್ರೆ ಕಮಲವು ಆದ್ದರಿಂದ ಅಂತ ಅನುಮಾನ ಪ್ರಯೋಗ ಮಾಡಿದ್ರಿಂದ ಅದು ಕಮಲವೂ ಅಲ್ಲ, ಅದು ಕಮಲತ್ವ ಅನ್ನೋ ಹೇತು ಅದರಲ್ಲಿಲ್ಲ. ಮತ್ತೆ ಸುಗಂಧ ಎಂಬ ಗುಣವೂ ಕೂಡ ಅದರಲ್ಲಿ ಪ್ರತ್ಯಕ್ಷ ಸಿದ್ಧವಲ್ಲ. ಆದ್ರಿಂದ ಅದನ್ನು ನಾವು ನಿರಾಕರಣೆ ಮಾಡಬೇಕಾಯ್ತೇ ಹೊರತು ಗಗನ ಕಮಲಂ ಅಸತ್ ಅಪ್ರಾಮಾಣಿಕತ್ವಾದಂತ ಪ್ರಯೋಗ ಮಾಡಿದರೆ ಅದು ತಪ್ಪಾಗ್ತದ? ತಪ್ಪಾಗೋದಿಲ್ಲ. ಆದ್ರಿಂದ ಎಲ್ಲೆಲ್ಲಿ ಪಕ್ಷ ಅಂತ ಅನ್ನೋದು ಇರೋದಿಲ್ವೋ ಅದೆಲ್ಲವೂ ದುಷ್ಟಾನುಮಾನ ಅಂತ ಹೇಳಬೇಡಿ. ಯಾವುದನ್ನು ಪಕ್ಷವನ್ನಾಗಿ ಮಾಡಿದ್ದೀರಿ, ಯಾವುದನ್ನು ಸಾಧ್ಯವನ್ನಾಗಿ ಮಾಡಿದ್ದೀರಿ ಅಂತ ಅನ್ನೋದು ಮುಖ್ಯ, ಪ್ರಸಂಗ ಮುಖ್ಯ. ಆದ್ರಿಂದ ಆಶ್ರಯ ಸಿದ್ಧಿ ಅಂತ ಅನ್ನೋದು ದೋಷ ಅಲ್ವೇ ಅಲ್ಲ. ಹೇತುವಿಗೂ ಸಾಧ್ಯಕ್ಕೂ ವ್ಯಾಪ್ತಿ ಇದೆಯಾ? ಆ ಸಾಧ್ಯ ಅಲ್ಲಿ ಸಾಧ್ಯವನ್ನ ಆ ಅನುಮಾನದಿಂದ ಸಾಧನೆ ಮಾಡಿದಾಗ ಏನಾದರೂ ಪ್ರತ್ಯಕ್ಷ ಮತ್ತು ಆಗಮಗಳಿಂದ ಅದಕ್ಕೆ ವಿರೋಧ ಇದೆಯಾ ಅಂತ ಅನ್ನೋದು ಮುಖ್ಯ. ಹೊರತು ಅಲ್ಲಿ ಪ್ರಯೋಗ ಮಾಡಿದ ಹೇತುವನ್ನ ಮತ್ತು ಸಾಧ್ಯವನ್ನ ನಾವು ಒಪ್ಲಿಕ್ಕೆ ಬರ್ತಾ ಇರುವಾಗ, ಅದಕ್ಕೆ ಪ್ರತ್ಯಕ್ಷದ ಬೆಂಬಲ ಇರುವಾಗ ಕೇವಲ ಆಶ್ರಯ ಅಂತ ಅನ್ನೋದು ಅಸತ್ಯ ಎಂಬ ಕಾರಣದಿಂದ ಅದನ್ನ ನಿರಾಕರಣೆ ಮಾಡಬಾರದು ಅಂತ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.